ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ಇಂದು ನಾವು ನಮ್ಮ ಕರ್ನಾಟಕದ ಭಾಳಷ್ಟು ಉನ್ನತವಾದ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥ ಏನಿವತ್ತು ಭಾರತದಲ್ಲಿ ಈ ಗಿಡಮರಗಳನ್ನು ರಕ್ಷಿಸುತ್ತಾ ಗಿಡಮರಗಳಲ್ಲಿ ಇರ್ತಕ್ಕಂಥ ಒಂದು ಆಕ್ಸಿಜನ್ ಹೇಗೆ ಮನುಷ್ಯನ ಜೀವನವನ್ನು ಬದುಕಿಸುತ್ತೆ ಅನ್ನೋ ಒಂದು ಆಶಯದೊಂದಿಗೆ ತನ್ನ ಜೀವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ತಾಯಿ ಪದ್ಮಶ್ರೀ ಸಾಲುಮರ ತಿಮ್ಮಕ್ಕನ ಒಂದು ಪುಣ್ಯ ಕಾರ್ಯಕ್ಕಾಗಿ ನಾವು ಆಗಮಿಸಿದ್ವಿ. ಅವರ ಮನೆ ಇದು, ಸಾಲುಮರ ತಿಮ್ಮಕ್ಕನವರ ಮನೆಯಲ್ಲಿದು. ಹಾಗೂ ಮತ್ತು ಅವರ ಏನು 11ನೇ ದಿನ ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮಕ್ಕೆ ಈಗಾಗಲೇ ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಬಂದಿದ್ದೇನೆ. ಹಾಗೂ ತಾವೆಲ್ಲ ನೋಡ್ತಾ ಇರ್ಬೋದು, ಇದು ಪದ್ಮಶ್ರೀ ಸಾಲುಮರ ತಿಮ್ಮಕ್ಕನವರ ವಾಸಿಸುವ ಮನೆ. ಇದು ಈಗಾಗಲೇ ಎಲ್ಲ ಸಿದ್ಧತೆ ನಡೀತಾ ಇದೆ. ಸಾಲುಮರ ತಿಮ್ಮಕ್ಕನವರ ಏನು 11ನೇ ದಿನದ ಕಾರ್ಯಕ್ರಮವನ್ನು ಈಗಾಗಲೇ ಭಾಳ ಅದ್ದೂರಿಯಿಂದ ಹಮ್ಮಿಕೊಂಡಿರುವಂಥ ಸಂದರ್ಭಗಳಲ್ಲಿ ನಾವು ರಾಯಚೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಸಹ ನಮ್ಮ ಕರ್ನಾಟಕದಲ್ಲಿ ತನ್ನದೇ ಆದಂಥ ಒಂದು ಏನು ಮಿಮಿಕ್ರಿ ಮೂಲಕ ಜನರಲ್ಲಿ ಚಿರಪರಿಚಿತನಾಗಿರ್ತಕ್ಕಂಥ ಪ್ರೇಮ್ ಅವರು ನಮಗೆ ಭೇಟಿ ಆದರು. ನೋಡಿ, ಇವರೇ ಪ್ರೇಮ್ ಅಂತಕ್ಕಂಥವ್ರು. ಕರ್ನಾಟಕದಲ್ಲಿ ಭಾಳಷ್ಟು ಏನು ಮಿಮಿಕ್ರಿಯಲ್ಲಿ ಪ್ರಸಿದ್ಧತೆ ಆದಂಥವ್ರು. ಇವ್ರಿಗೂ ಸಹ ಅನೇಕ ಪ್ರಶಸ್ತಿಗಳನ್ನು ಸಿಕ್ಕಿರ್ತಕ್ಕಂಥದ್ದು. ಬ್ರದರ್, ತಮ್ಮ ಹೆಸರು? ಮಿಮಿಕ್ರಿ ಪ್ರೇಮ್. ತಮ್ಮದು ಊರು? ಕೋಲಾರ. ಈಗಾಗಲೇ ನೋಡಿ ಸ್ನೇಹಿತರೆ, ತಾಯಿ ಆಶೀರ್ವಾದ ಪಡೆದುಕೊಳ್ಳಕ್ಕಾಗಿ ಆಗಮಿಸಿದ್ದಾನೆ. ಇನ್ನೂ ಹಲವಾರು ಮಹಾನ್ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಮಿಮಿಕ್ರಿ ನಮ್ಮ ಪ್ರೇಮಣ್ಣವರು ಏನಾದರೂ ಪ್ರೇಕ್ಷಕರಿಗೆ ಈ ಒಂದು ತಾಯಿಯ ಮಾತನ್ನು, ತಾಯಿಯ ಒಂದು ಏನು ಮಾಡಿರ್ತಕ್ಕಂಥ ಕೊಡುಗೆಗಳನ್ನು ಏನಾದರೂ ತಮ್ಮ ಮಿಮಿಕ್ರಿ ಮೂಲಕ ಏನಾದರೂ ಜನರಿಗೆ ಸಂದರ್ಶನ ನೀಡಿದು ಅಂತ ಏನಾದರೂ ಇದ್ರೆ ಹೇಳಿ. ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ನಮಗೆಲ್ಲರಿಗೂ ಏನು ಅಂತಂದರೆ ಒಂದು ಆದರ್ಶ ವ್ಯಕ್ತಿ. ಇವತ್ತು ಎಷ್ಟೋ ಜನಕ್ಕೆ ಆಕ್ಸಿಜನ್ ಕೊರತೆ ಇರುತ್ತೆ. ಎಷ್ಟೋ ಜನಕ್ಕೆ ಆಕ್ಸಿಜನ್ ಒಂದು ನಿಮಿಷಕ್ಕೆ 5,000 ಮೇಲೇನೆ ಆಗುತ್ತೆ. ಅಂಥದ್ದು 8,000 ಮರಗಳನ್ನು ನೆಟ್ಟಿರ್ತಕ್ಕಂಥ ಮಹಾ ತಾಯಿ ಅಂತಂದರೆ ನಮ್ಮ ಸಾಲುಮರದ ತಿಮ್ಮಕ್ಕ ಅಜ್ಜಿಯವರು. ಇವತ್ತು ಮರಗಳು ಕೂಡ ಅವರು ತೀರ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ದುಃಖಿತರಾಗ್ತಾ ಇರ್ತಾರೆ. ನಮಸ್ಕಾರ. ಹಾಗೆ ತಾಯಿಯ ಪ್ರತಿ ಹೆಜ್ಜೆಗಳನ್ನು, ತಾಯಿಯ ಪ್ರತಿ ಒಂದು ಜ್ಞಾನಗಳನ್ನು ತನ್ನ ಎದೆಗಳಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಏನು ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ಮೂಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ನೋಡಿ, ಇಲ್ಲಿ ಬಹಳ ಸರಳವಾಗಿ ಮುಗ್ಧವಾಗಿ ತಾಯಿಯ ಪ್ರತಿಯೊಂದು ಕಾರ್ಯದಲ್ಲಿ ತನ್ನದೇ ಆದಂಥ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ಈಗಾಗಲೇ ಈ ಪ್ರೇಕ್ಷಕರು ನೋಡ್ತಾ ಇದ್ದಾರೆ. ತಾಯಿಯಿಂದ ನಾವು ನೋಡ್ತಾ ಇದ್ವಿ ಪ್ರತಿಯೊಂದು ದಿನಗಳಲ್ಲಿ ತಾಯಿ ಹೆಜ್ಜೆಗಳಲ್ಲಿ ತಾವು ಇದ್ದೀರಾ. ಈಗ ಏನು 11ನೇ ತಿಥಿಯ ಕಾರ್ಯಕ್ರಮದ ಅಂಗವಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸಾರ್ವಜನಿಕ? ಏನೂ ಇಲ್ಲ, ಇಂಥ ಮಹಾನ್ ತಾಯಿ ಆ ಸೇವೆ ಮಾಡೋದಕ್ಕೆ ನಾವೆಲ್ಲ ಪೂರ್ಣ ಮಾಡಿದ್ವಿ. ಯಾಕಂದರೆ ಇವತ್ತು ಇಡೀ ವಿಶ್ವದಲ್ಲೇ ದಾಖಲೆ ಮಾಡಿದ್ದಾರೆ. ಸಾಲುಮರ ತಿಮ್ಮಕ್ಕ ಅವರು ಅಂದರೆ ಕರ್ನಾಟಕಕ್ಕೆ ಹೆಮ್ಮೆ ತಂದುಕೊಟ್ಟಂಥ ಒಂದು ವೃಕ್ಷ ಮಾತೆ ಏನು ಇವತ್ತು ನಮ್ಮ ದೇಶಕ್ಕೆ ಮಾದರಿಯಾಗಿದ್ದಾರೆ. ಅವರ ಸೇವೆ ಮಾಡಿರೋದು, ಅವ್ರ ಜೊತೆಯಲ್ಲಿ ಇದ್ದಿದ್ದು ನಮ್ಮೆಲ್ಲರ ಪುಣ್ಯ. ಪ್ರತಿಯೊಬ್ಬರು ಬಂದು ಇವತ್ತು ಅಜ್ಜಿಯ ಆರಾಧನೆಗೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಯಾಕೆಂದರೆ ಇವತ್ತು ಈ ಮಟ್ಟಕ್ಕೆ ಒಂದು ವಿದ್ಯಾಭ್ಯಾಸ ಇಲ್ಲದೆ, ಮಕ್ಕಳಿಲ್ಲದೆ ಇವತ್ತು ಇಡೀ ವಿಶ್ವದಲ್ಲೇ ದಾಖಲೆಯಾಗಿ 114ನೇ ವರ್ಷದಲ್ಲಿ ಒಂದು ಮಿನಿಸ್ಟರ್ ಪೋಸ್ಟನ್ನು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆದಂಥ ಒಂದು ಸಾಲುಮರ ತಿಮ್ಮಕ್ಕರ ಪರಿಸರ ರಾಯಭಾರಿಯಾಗಿದ್ದರು. ಮತ್ತು ಪದ್ಮಶ್ರೀ ಪುರಸ್ಕೃತರು ಮತ್ತು ಹಲವಾರು ನೂರಾರು ಸಾವಿರಾರು ಪ್ರಶಸ್ತಿಗಳನ್ನು ಪಡ್ಕೊಂಡು ದೇಶಕ್ಕೆ ಮಾದರಿಯಾಗಿದ್ದಾರೆ. ಅಂತ ಅವರು ಸೇವೆ ಮಾಡೋದಕ್ಕೆ ಎಲ್ಲರೂ ಭಾಗ್ಯವಂತರು. ನಮ್ಮ ನಾಡಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಪುಣ್ಯ. ಪ್ರತಿಯೊಬ್ಬರು ಬಂದು ಸಾಲುಮರ ತಿಮ್ಮಕ್ಕ ಅವರ ಸೇವೆ ಮಾಡಬೇಕು ಅಂತೇಳಿ ನಾನು ಇನ್ನೂ ಸಾಲುಮರ ತಿಮ್ಮಕ್ಕ ಅವರು ಅಜರಾಮರವಾಗಿ ಶಾಶ್ವತವಾಗಿ ಸಮಾಜದಲ್ಲಿ, ಈ ದೇಶದಲ್ಲಿ, ರಾಜ್ಯದಲ್ಲಿ, ಈ ಒಂದು ಬೆಂಗಳೂರು ನಗರದಲ್ಲಿ ಶಾಶ್ವತವಾಗಿ ಅಜರಾಮರವಾಗಿ ಉಳಿದಿದ್ದಾರೆ ಅಂತೇಳಿ ಪ್ರತಿಯೊಬ್ಬರ ಪರಿಸರ ಪ್ರೇಮಿಗಳಲ್ಲಿ ಸಾಲುಮರ ತಿಮ್ಮಕ್ಕ ಅವರು ಬದುಕಿದ್ದಾರೆ ಅಂತಲೇ ಭಾವಿಸುತ್ತಾ ನಾನು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಿ ಎಲ್ಲರೂ
ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಾಲುಮರ ತಿಮ್ಮಕ್ಕ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಮ್ಮ ಡಾಕ್ಟರ್ ಎಚ್ ಎಂ ಮೂಡಿ ರಾಮಚಂದ್ರ ಚಿನ್ನಿ ಅಣ್ಣನವರ ಅಂತರಾಳದ ಮಾತೇನೆಂದರೆ, ಅವರ ಹೇಗೆ ಪರಿಸರವನ್ನು ಕಾಪಾಡಿದ್ರು ಅದೇ ರೀತಿ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳನ್ನು ಸಹ ರಕ್ಷಿಸಿರಿ, ಅದನ್ನು ಕಾಪಾಡಿರಿ. ಸಾಲುಮರ ತಿಮ್ಮಕ್ಕ ತಾಯಿಯವರು ಕೊಡ್ತಕ್ಕಂಥ ಉದ್ದೇಶ ನಿಮ್ಮ ಕೆಲಸಗಳೇ ಇಷ್ಟೇ, ಗಿಡ ಮರಗಳನ್ನು ರಕ್ಷಿಸಿರಿ. ಆ ಗಿಡ ಮರಗಳಿಂದ ಸಿಗ್ತಕ್ಕಂಥ ಏನು ಆಕ್ಸಿಜನ್, ಅದರಿಂದ ಇರ್ತಕ್ಕಂಥ ಏನು ಒಂದು ಆರೋಗ್ಯಕರವಾದಂಥ ಗಿಡ ಮರಗಳನ್ನು, ಈ ತಾಯಿ ಮಾಡಿರ್ತಕ್ಕಂಥ ಕೊಡುಗೆಗಳನ್ನು ತಾವೆಲ್ಲರೂ ಸ್ಫೂರ್ತಿಯಾಗಿ ಆದರ್ಶವಾಗಿ ತಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡು ಇದನ್ನು ಹಿಂಬಾಲಿಸಿರಿ ಅನ್ನೋ ಒಂದು ಆಶಯದೊಂದಿಗೆ ಮಾತಾಡಿರ್ತಕ್ಕಂಥ ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ಮೂಡಿ ರಾಮಚಂದ್ರ ಚಿನ್ನಿ ಅಣ್ಣನವರು. ಆತ್ಮೀಯ ಸ್ನೇಹಿತರೆ, ಈಗೆಲ್ಲ ಈ ಥರ ಎಲ್ಲವನ್ನು ಸಿದ್ಧವನ್ನು ಮಾಡಿ ಈಗಾಗಲೇ ನೋಡ್ಬೋದು ತಾವು ಎಲ್ಲ ಊಟದ ವ್ಯವಸ್ಥೆ ಬಂದಂಥ ಎಲ್ಲ ಜನರಿಗೆ ನೋಡಿ ಸ್ನೇಹಿತರೆ, ಎಲ್ಲ ತಾಯಿಯ ಏನು ಸಾರ್ವಜನಿಕರು ಈ ತಾಯಿಯ ಆಶೀರ್ವಾದ ಪಡೆಯುವುದಕ್ಕೆ ಬರುವಂಥ ವ್ಯಕ್ತಿಗಳಿಗೆಲ್ಲ ಊಟದ ವ್ಯವಸ್ಥೆ ಸಹ ಕಲ್ಪಿಸಿದ್ದಾರೆ. ತಾವೆಲ್ಲ ನೋಡ್ತಾ ಇರ್ಬೋದು. ಹಾಯ್, ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬಸವರಾಜ್ ಅವರು, ವೆಂಕಿಯವರು. ಸ್ನೇಹಿತರೆ, ಈ ಭೂಮಿಯಲ್ಲಿ ನಾವು ಶಾಶ್ವತವಾಗಿರೋರಲ್ಲ, ಒಂದಾನೊಂದಿನ ಅಗಲಿ ಹೋಗ್ತಕ್ಕಂಥವ್ರು. ಈ ಸಮಾಜಕ್ಕೆ ನೀಡಿರ್ತಕ್ಕಂಥ ಅನೇಕ ಮಹನೀಯರ ಸ್ಫೂರ್ತಿಯ ಆದರ್ಶವಾಗಿ ತೆಗೆದುಕೊಂಡು ನಾವೆಲ್ಲರೂ ಅದನ್ನು ಹಿಂಬಾಲಿಸುವಂತಕ್ಕಂಥ ಮಾನವತೆ ಉಳ್ಳವರಾಗೋ ಅನ್ನೋ ಒಂದು ಆಶಾಬೊಂದಿಗೆ ಸ್ನೇಹಿತರೆ ತಾವೆಲ್ಲ ನೋಡ್ತಾ ಇರ್ಬೋದು. ಇದು ನಮ್ಮ ಭಾರತದ, ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರಿಯಾಗಿ, ಅಂದರೆ ತಾಯಿಯಾಗಿ ತಾನು ವಹಿಸಿರತಕ್ಕಂಥಲ್ಲಿ ಸುಪುತ್ರಿಯಾಗಿ ತನ್ನ ಸೇವೆಯನ್ನು ತೊಡಗಿಸಿ ಸೇವೆ ಸಲ್ಲಿಸಿರತಕ್ಕಂಥ ಈಗ ತಾಯಿ ನೋಡಿ 114 ವರ್ಷದ ತನ್ನ 114 ವರ್ಷದಲ್ಲಿ ಬದುಕಿದ್ರೂ ಸಹ ಪರಿಸರದ ಬಗ್ಗೆ ಅನುದಿನ ಚಿಂತಿಸುವಂಥ ತಾಯಿ ಅವರು. ನೋಡಿ ತಾಯಿ ಇರ್ತಕ್ಕಂಥ ಇದು ಮನೆ, ಇದು ಅವರ ಮನೆ, ಇದು ಅವರಿಗೆ ನೀಡಿರ್ತಕ್ಕಂಥ ಸರ್ಕಾರದ ವಾಹನ, ಇದು ಓಕೆ. ನೋಡಿ ಸ್ನೇಹಿತರೆ, ಇವೆಲ್ಲ ತಾಯಿಯ ಭಾವಚಿತ್ರದ ತಾಯಿ ಕೊಟ್ಟಿರ್ತಕ್ಕಂಥ ಕೊಡುಗೆರೆಯ ಫೋಟೋಗಳು ಇವು. ಇದು ರೇಷ್ಮೆ ಇದರಿಂದ ಮಾಡಿರುವಂಥದ್ದು ನೋಡಿ, ರೇಷ್ಮೆಯಿಂದ ಮಾಡಿದ್ದಂತ ನೋಡ್ರಿ, ರೇಷ್ಮೆ ಗೂಡಿಂದ ಮಾಡಿ ಅವರಿಗೆ ಹಾಕಿರ್ತಕ್ಕಂಥದ್ದು. ವಾ 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 ವಾ, ಸೂಪರ್ ಸೂಪರ್ ಬಂದ್ಬಿಡ್ತಾ ಐತೆ. ಹೌದೌದು. ನೋಡಿ ಸ್ನೇಹಿತರೆ, ಇದೆಲ್ಲ ಅಮ್ಮ ತಾಯಿ ನೋಡಿ, ಏನು ಪದ್ಮಶ್ರೀ ಪ್ರಶಸ್ತಿ ಪಡೆದಿರತಕ್ಕಂಥ ಭಾವಚಿತ್ರ ಫೋಟೋ ಇದು. ನಮ್ಮ ಏನು ಜಿ ಪರಮೇಶ್ವರ್ ಅವರ ಒಂದು ಭಾವಚಿತ್ರ ಫೋಟೋ ಸ್ನೇಹಿತರೆ ತಾವೆಲ್ಲ ನೋಡ್ತಾ ಇರ್ಬೋದು. ನೋಡಿ, ನಮಗೆ ಒಂಥರ ದುಃಖ ಆಗ್ತಾ ಇದೆ, ಒಂದು ಕಡೆಗೆ ಸಂತೋಷ ಆಗ್ತಾ ಇದೆ. ನೋಡಿ, ಆ ತಾಯಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ, ತಾಯಿಗೆ ಸಿಕ್ಕಿರ್ತಕ್ಕಂಥ ಕೊಡುಗೆ ಮತ್ತೊಮ್ಮೆ ಪ್ರತಿಯೊಬ್ಬರ ಗರ್ಭದಲ್ಲಿ ತಾಯಿ ಹುಟ್ಟಿ ಬರಲಿ ಅನ್ನೋ ಒಂದು ಆಶಾದೊಂದಿಗೆ ಹೇಳ್ತೀನಿ ಸ್ನೇಹಿತರೆ. ನೋಡಿ, ತಾಯಿ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ, ಪುರಸ್ಕಾರಗಳು ಕೈ ಹಿಡಿದು ಇದೆ ಅವ್ರು ಕೈ ಹಿಡಿದು ಈ ಕಡೆ ಕರೆದ್ಬಿಟ್ಟು ನಿಲ್ಸ್ಕೊಂಡು ಇದನ್ನ ಕೊಟ್ಟು ಕಾಲಿಗೆ ಬೀಳು ನಮಸ್ಕಾರ ಮಾಡ್ಕೊಂಡು ಪುಣ್ಯ ನೀರು ಒಂದು ವಾಟರ್ ಕ್ಯಾನ್ ತುಂಬ್ಕೊಂಡ್ಬಿಡ್ಬೇಕಲ್ಲ ಅಕ್ಕ. ವಾಟರ್ ಕ್ಯಾನ್ ಇಲ್ಲಿ ಹೂವು ತಗೊಬಿಡಿ, ಹೂವು ತಗೊಬಿಡಿ. ಕಡ್ಲೆಕಾಯಿ ಅಲ್ಗೂ ತಗೊಳ್ಳಿ, ಇಲ್ಲೂ ಇಕ್ಬೇಕು, ಅಲ್ಲೂ ಇಕ್ಬೇಕು. ಸರ್ ನಮಸ್ಕಾರ, ನಾವು ರಾಯಚೂರು ಸರ್ವಧರ್ಮ ಸಮಾಜ ಹನುಮಂತ ಕೊಟ್ಟಿದ್ದು ಇವ್ರು ದಾಸಪಾರ ಮಾಡಿಸ್ತಾರೆ.
ಆಕೆ ತುಂಬ್ಕೊಂಡ್ಮೇಲೆ ಅವ್ರನ್ನ ನೀವು ಕೈ ಹಿಡ್ಕೊಂಡು ಕರ್ಕೊಂಡು ಈ ಕಡೆಗೆ ಹೇಳ್ತಾರೆ ಹಿಡ್ಕೊಳ್ಳಿ. ಎಲ್ಲಿ ಇಡ್ತಾರೆ ಉಳಿದ್ರೆ ಸ್ವಲ್ಪ ಉಳಿಸಿ ಪೂರ್ತಿ ತಗೊಂಡ್ಬಿಡಕ್ಕೆ ನೋಡಪ್ಪ ತಮ್ಮ ಮಾಡಿರ್ತಾರಲ್ಲ ಇಡಕ್ಕೆ ಜಾಗ ಇಲ್ಲ ಅನ್ನಪ್ಪ. ಹಾಂ ನೋಡಿ ಸ್ನೇಹಿತರೆ, ಆ ತಾಯಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ನೋಡಿದ್ರೆ ಇಂಥ ತಾಯಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಂದ್ರೆ ಯಾರು ನಂಬ್ತಾರೆ ಸರ್? ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಬಹಳ ಹೆಮ್ಮೆ ತರ್ತಕ್ಕಂಥ ವಿಷಯ ಇದು. ಇವತ್ತಿಗೂ ನೋಡಿ ಇಷ್ಟೆಲ್ಲ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ಎಲ್ಲರೂ 1 ರೂಪಾಯಿ ಹಾಕಿದ್ರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ತಾಯಿಗೆ ದೇಣಿಗೆನ ನೀಡ್ಬೋದು. ಆದರೂ ಕರ್ನಾಟಕದಲ್ಲಿ ಎಂಥ ದುರಂತ ನೋಡಿ, ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಂದ್ರೆ ನಮ್ಗೆ ಬಹಳ ದುಃಖ ಆಗ್ತಾ ಇದೆ. ಇದು ನಮ್ಮ ನೆಲ ಸಂಸ್ಕೃತಿಯ ಒಳ್ಳೆ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ ಸಿಗುವಂಥ ಘನತೆ ಗೌರವ ನೋಡಿ ಹೇಗಿದೆ. ಎಲ್ಲರೂ 1 ರೂಪಾಯಿ ಹಾಕಿದ್ರೆ ಕೋಟ್ಯಾಂತರ ರೂಪಾಯಿ ತಾಯಿಗೆ ಸಿಗ್ಬಹುದಿತ್ತು. ಬಟ್ ಏನು ಮಾಡ್ತೀರ ದುರಂತ. ಮತ್ತೊಮ್ಮೆ ಇಂಥ ತಾಯಿ ಪ್ರತಿಯೊಬ್ಬರ ಗರ್ಭದಲ್ಲಿ ಜನಿಸಿ ಬರಲಿ ಅನ್ನೋದೇ ನಮ್ಮ ಆಶಯ. ನೋಡಿ ಏನು ಪ್ರಶಸ್ತಿಗಳು. ಆ ತಾಯಿಯ ಇವತ್ತಿನ ದಿನದಲ್ಲಿ ಮಕ್ಕಳು ಸ್ವಲ್ಪ ವಯಸ್ಸಾದರೆ ಅನಾಥಾಶ್ರಮ ವೃದ್ಧಾಶ್ರಮ ಬಿಡ್ತಕ್ಕಂಥ ಕಾಲದಲ್ಲಿ 114 ವರ್ಷವರೆಗೂ ಅವರ ಯೋಗಕ್ಷೇಮಗಳನ್ನು ನೋಡಿರ್ತಕ್ಕಂಥ ಮಗನಾಯಿತು. ಮಾಡ್ಕೊಳ್ಳಿ ಮಾಡಿ ಸರ್ ಮಾತಾಡ್ತೀರಿ ಅಲ್ವಾ? ಭಾಳ ದುಃಖ ಇದ್ದಾರೆ ಸರ್, ಮಾತಾಡೋಕ್ಕಾಗಲ್ಲ. ಯಾಕಂತೇಳಿ ನಾವು ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ಪರಿಸ್ಥಿತಿ. ಒಟ್ಟಾರೆ ಸಮಸ್ತ ನಾಡಿನ ಜನತೆಗೆ ನೋಡಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ನೋಡಿದ್ರೆ ಕೈಕಾಲು ತಣ್ಣಗಾಗ್ತವೆ ನಮಗೆ. ಈ ಪ್ರಶಸ್ತಿಗಳು ಇಟ್ಕೊಳ್ಳೋಕ್ಕೆ ಒಂದು ಮನೆ ತುಂಬಿಬಿಟ್ಟಿದೆ. ಹೇಳಪ್ಪ ಏನು ದಮ್ಮ ಇವ ವಿಡಿಯೋ ಮಾಡ್ತಿದ್ದೀರಾ? ಲೈವ್ ಲೈವ್ ನೋಡಿ. ಏನು ತಮ್ಮ ಹೆಸರು? ಸುರೇಶ್. ಸುರೇಶ್ ತಾಯಿ ಸೇವೆ ಮಾಡಕ್ಕೆ ಬಂದಿದ್ದೀರಾ? ಇಲ್ಲಿ ಅವರು ಬಂದಾರ ನೋಡಿ, ತಾಯಿ ಸೇವೆ ಮಾಡಕ್ಕೆ ಬಂದಿರ್ತಾರೆ.